ಪುಷ್ಪ ಫ್ಲವರ್ ಅಲ್ಲ, ಫೈರ್, ಯಾರಿಗೂ ಜಗ್ಗಲ್ಲ. ಪುಷ್ಪ 2 ಚಿತ್ರದ ವಿಮರ್ಶೆ ವೀಕ್ಷಕರು ನೋಡೋಣ ಬನ್ನಿ. ಅಲ್ಲು ಅರ್ಜುನ್ ಬೆಂಕಿ, ಜಾತ್ರಾ ಸಿಂಗ್ ಜ್ವಾಲಾಮುಖಿ, ಪ್ರೇಕ್ಷಕ ಮಹಾಪ್ರಭು ಕಂಡಂತೆ ಹೇಗಿದೆ ಪುಷ್ಪ 2. ಅಲ್ಲು ಅರ್ಜುನ್ ಖಾನ್ಗೆ ಈ ದಿನ ತುಂಬಾ ಮಹತ್ವವಾದದ್ದು. ಯಾಕೆಂದ್ರೆ ಪುಷ್ಪ 2 ಚಿತ್ರಕ್ಕೆ ಅಲ್ಲು ಅರ್ಜುನ್ ತಮ್ಮ ಮನ ಅರ್ಪಿಸಿದ್ದಾರೆ. ಪುಷ್ಪ 2 ಚಿತ್ರಕ್ಕೆ ಹೆಚ್ಚು ಕಡಿಮೆ 5 ವರ್ಷ ಹಗಲು ಗೌರವಿಸಿದ್ದಾರೆ. ಇನ್ನು ಪುಷ್ಪ ಚಿತ್ರ ಶುರುವಾದ ದಿನದಿಂದ ಈ ಚಿತ್ರದ ಮೇಲೆ KGF ನೆರಳು ಇದ್ದೇ ಇದೆ. KGF ಮಾದರಿಯಲ್ಲಿಯೇ ಪ್ರೇಕ್ಷಕರನ್ನು ತುದಿಗಾಲಿನಲ್ಲಿ ನಿಲ್ಲಿಸುವಲ್ಲಿ ಅಲ್ಲು ಅರ್ಜುನ್ ಮತ್ತು ಸುಕುಮಾರ್ ಜೋಡಿ ಕೂಡ ಯಶಸ್ವಿಯಾಗಿದೆ. ನಿನ್ನೆ ರಾತ್ರಿ ಭಾರತದಲ್ಲಿ ಚಿತ್ರ ಭರ್ಜರಿ ಪ್ರದರ್ಶನವನ್ನು ಕಂಡಿದೆ. ಪುಷ್ಪ 2 ರಿವ್ಯೂ. ಬರೀ ಬಿಲ್ಡಪ್ ನಲ್ಲಿ ಬಳಲಿ ಬೆಂದಾದ ಪುಷ್ಪರಾಜ್. ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಹದ್ ಫಾಸಿಲ್, ಜಗಪತಿ ಬಾಬು, ಧನಂಜಯ್, ಅನಸೂಯ, ಸುನಿಲ್ ಮುಂತಾದವರಿದ್ದಾರೆ. ಡೈರೆಕ್ಟರ್ ಸುಕುಮಾರ್. 3 ವರ್ಷಗಳಿಂದ ಈ ಚಿತ್ರಕ್ಕಾಗಿ ಸಿನಿರಸಿಕರು ಕಾಯುತ್ತಿದ್ದರು. ಕರ್ನಾಟಕದಲ್ಲಿ ಕೂಡ ₹1000, ₹1500 ಕೊಟ್ಟು ಟಿಕೆಟ್ ಖರೀದಿಸಿ ಸಿನಿಮಾ ನೋಡಲು ಪ್ರೇಕ್ಷಕರು ಮುಗಿಬಿದ್ದಿದ್ದರು. ಅಂತೂ ಆ ದಿನ ಬಂದಿದೆ. ಒಂದೇ ದಿನ ಮೊದಲೇ ಪುಷ್ಪ 2 ಪ್ರೀಮಿಯರ್ ಶೋಗಳು ಶುರುವಾಗಿದೆ. ಭರ್ಜರಿ ಓಪನಿಂಗ್ ಸಿಗುವ ನಿರೀಕ್ಷೆ ಕೂಡ ಇದೆ. ಸುಕುಮಾರ್ ನಿರ್ದೇಶನದಲ್ಲಿ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ 2 ಸಿನಿಮಾ ಇನ್ನಿಲ್ಲದ ಕುತೂಹಲ ಹುಟ್ಟಾಕಿತ್ತು. ಟೀಸರ್, ಟ್ರೈಲರ್, ಸಾಂಗ್ಸ್ ಕೊಂಚ ನಿರಾಸೆ ಮೂಡಿಸಿದರು. ಅಭಿಮಾನಿಗಳು ಮಾತ್ರ ಸಿನಿಮಾ ನೋಡಲು ಕಾದು ಕೂತಿದ್ದರು. ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ 6 ಭಾಷೆಗಳಲ್ಲಿ ಪುಷ್ಪ 2 ಸಿನಿಮಾ ಬಿಡುಗಡೆ ಆಗಿದೆ. ಪೇಡ್ ಪ್ರೀಮಿಯರ್ ಶೋಗಳು ಹೌಸ್ಫುಲ್ ಆಗಿತ್ತು. ಅಭಿಮಾನಿಗಳು ಅದ್ದೂರಿಯಾಗಿ ಮತ್ತೊಮ್ಮೆ ಪುಷ್ಪರಾಜನನ್ನು ಸ್ವಾಗತಿಸಿದ್ದಾರೆ. ಅವನ ಆರ್ಭಟ ನೋಡಿದ್ದಾರೆ. ಅಷ್ಟಕ್ಕೂ ಪುಷ್ಪ 2 ಕಥೆ ಏನು, ಸಿನಿಮಾ ಹೇಗಿದೆ, ಕಂಪ್ಲೀಟ್ ರಿವ್ಯೂ ರಿಪೋರ್ಟ್ ಮುಂದೆ ನೋಡಿ. ಪುಷ್ಪ 2 ಕಥೆ. SP ಬಲ್ವರ್ ಸಿಂಗ್ ಶೇಖಾವತ್ಗೆ ಪುಷ್ಪರಾಜ್ ಸವಾಲು ಹಾಕುವುದರೊಂದಿಗೆ ಮೊದಲ ಭಾಗ ಮುಕ್ತಾಯವಾಗಿತ್ತು. ಪಾರ್ಟ್ 2 ನಲ್ಲಿ ರಕ್ತ ಚಂದನ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪ್ರೆಸಿಡೆಂಟ್ ಆಗಿ ಪುಷ್ಪ ಮೆರೆಯೋಕೆ ಶುರು ಮಾಡಿದ್ದಾನೆ. ಹಂತ ಹಂತವಾಗಿ ಬೆಳೆದು ಬಹಳ ಶ್ರೀಮಂತನಾಗಿದ್ದಾನೆ. ಅವನಿಗಿಂತ ಅವನ ಹಣವೇ ಹೆಚ್ಚು ಮಾತನಾಡುತ್ತದೆ. ಕೊನೆಗೆ ಒಂದು ಪೊಲೀಸ್ ಠಾಣೆಯ ಅಷ್ಟು ಸಿಬ್ಬಂದಿಯನ್ನು ಕೊಂಡುಕೊಂಡು ಶೇಖಾವತ್ಗೆ ತಿರುಗೇಟು ಕೊಡುತ್ತಾನೆ. ಇತ್ತ ಶ್ರೀವಲ್ಲಿ ಜೊತೆ ಸಂಸಾರ ಶುರುವಾಗಿದೆ. ಆಕೆ ಕೇಳಿದ ಸಣ್ಣ ಆಸೆ ಈಡೇರಿಸಲು ಪುಷ್ಪರಾಜ್ ರಾಜ್ಯದ CM ಅನ್ನೇ ಬದಲಿಸುವ ಸಾಹಸಕ್ಕೆ ಕೈ ಹಾಕುತ್ತಾನೆ. ಅದಕ್ಕೆ ದೊಡ್ಡ ಮೊತ್ತದ ಹಣ ಬೇಕು. ಒಂದು ದೊಡ್ಡ ಡೀಲ್ ಮಾಡಿ ಹಣ ಹೊಂದಿಸಲು ಮುಂದಾಗುತ್ತಾನೆ. ಈ ಹಾದಿಯಲ್ಲಿ ಶೇಖಾವತ್ಗೆ ಚಳ್ಳೆ ಹಣ್ಣು ತಿನ್ನಿಸಿ ಪುಷ್ಪ ಅಸಲು ತಗ್ಗೋದೇ ಇಲ್ಲ ಎಂದು ಡೈಲಾಗ್ ಹೊಡಿತಾನೆ. ಅಲ್ಲಿಗೆ ಮೊದಲಾರ್ಧ ಮುಕ್ತಾಯವಾಗುತ್ತದೆ. ದ್ವಿತೀಯಾರ್ಧದಲ್ಲಿ ರಕ್ತ ಚಂದನ್ ಸ್ಮಗ್ಲಿಂಗ್ಗೆ ಕತೆ ಪಕ್ಕಕ್ಕೆ ಸರಿಯುತ್ತದೆ. ಪುಷ್ಪರಾಜ್ ಫ್ಯಾಮಿಲಿ ಕತೆ ಮುಂದಕ್ಕೆ ಬರುತ್ತದೆ. ಎಷ್ಟೇ ಹಣ ಸಂಪಾದಿಸಿದರೂ ಪುಷ್ಪರಾಜ್ಗೆ ಮನೆತನದ ಹೆಸರು ಸಿಗಲ್ಲ. ಆ ಕೊರಗಿಗೆ ಕಾರಣ ಅಣ್ಣ. ಅವನು ನನ್ನ ತಮ್ಮ ಅಲ್ಲ ಎನ್ನುತ್ತಿದ್ದ ಅದೇ ಅಣ್ಣ ಕೊನೆಗೆ ನೀನೇ ನನ್ನ ತಮ್ಮ ಎಂದು ಒಪ್ಪಿಕೊಳ್ಳುವುದರೊಂದಿಗೆ ಪುಷ್ಪ 2 ಕತೆ ಮುಗಿಯುತ್ತದೆ. ನಿರ್ದೇಶಕ ಸುಕುಮಾರ್ ಹಿಂದಿನ ತಮ್ಮ ಸಿನಿಮಾಗಳಲ್ಲಿ ಕತೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದರು. ಆದರೆ ಇಲ್ಲಿ ಬರೀ ಪುಷ್ಪರಾಜ್ ಬಿಲ್ಡಪ್ ಹೈಲೈಟ್ ಆಗಿದೆ. ಚಿತ್ರದಲ್ಲಿ ಬರುವ ಅಷ್ಟು ಪಾತ್ರಗಳು ಆತನ ಜಪ ಮಾಡುತ್ತದೆ. ಕೊನೆಗೆ ಪೊಲೀಸ್ ಆಫೀಸರ್ ಶೇಖಾವತ್ ಕೂಡ ಜೈಕಾರ ಹಾಕುತ್ತಾನೆ. ಅಷ್ಟರ ಮಟ್ಟಿಗೆ ಅಲ್ಲು ಅರ್ಜುನ್ಗಾಗಿ ಕತೆ ಮಾಡಿದಂತಿದೆ. ಇನ್ನು ಚಿತ್ರದ ಸುದೀರ್ಘ ಕಾಲಾವಧಿ ಕೂಡ ಮೈನಸ್ ಆಗಿದೆ. ಮಾಸ್ ಪ್ರೇಕ್ಷಕರನ್ನು ಮುಖ್ಯವಾಗಿ ಅಲ್ಲು ಅರ್ಜುನ್ ಅಭಿಮಾನಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿರ್ದೇಶಕರು ಸನ್ನಿವೇಶಗಳನ್ನು ಕಟ್ಟಿದ್ದಾರೆ. ಆದರೆ ಅದರಲ್ಲಿ ಕೆಲವು ಅಷ್ಟಾಗಿ ವರ್ಕ್ ಆಗಿಲ್ಲ. ಗಂಭೀರ ಸನ್ನಿವೇಶಗಳಲ್ಲಿ ಕೂಡ ಪ್ರೇಕ್ಷಕರು ಕಿಚ್ಚಾಡುವಂತಾಗಿದೆ. ಅತಿರೇಕದ ಸನ್ನಿವೇಶಗಳು ಚಿತ್ರದಲ್ಲಿ ಹೇರಳವಾಗಿದೆ. ಪಾರ್ಟ್ 1 ನಲ್ಲಿ ರಕ್ತ ಚಂದನ ಸ್ಮಗ್ಲಿಂಗ್ ಅನ್ನು ಹೆಚ್ಚಾಗಿ ತೋರಿಸಿದ್ದಕ್ಕೂ ಏನು ಇಲ್ಲಿ ಸೆಕೆಂಡ್ ಹಾಫ್ ಕೂಡ ಬಿಟ್ಟು ಹೊರಬಂದಿದ್ದಾರೆ. ಬಹಳ ನಿರೀಕ್ಷೆ ಹುಟ್ಟಿಸಿದ್ದ ಗಂಗಮ್ಮ ಜಾತ್ರೆ ಎಪಿಸೋಡ್ ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಮೂಡಿ ಬಂದಿಲ್ಲ. ಅದಕ್ಕೆ ಸೆಂಟಿಮೆಂಟ್ ಹಚ್ಚಿಕೊಟ್ಟು ನಿರ್ದೇಶಕರು ಬಚಾವಾಗಿದ್ದಾರೆ. ರಾಜ್ಯದ CM ಐಟಂ ಡ್ಯಾನ್ಸರ್ ಜೊತೆ ಕುಣಿಯೋದು, ಪುಷ್ಪರಾಜ್ ಸುಮ್ಮನೆ ಹೆಲಿಕಾಪ್ಟರ್ ಏರಿ ಓಡಾಡೋದು, ಬಂದೂಕು ಹಿಡಿದು ನೇರವಾಗಿ ಟಿವಿ ಸ್ಟುಡಿಯೋ ಲೈವ್ಗೆ ಬಂದು ಮಾತನಾಡುವುದು, ನೈಜತೆ ಇಲ್ಲದ ಸ್ಟ್ಯಾಂಡ್ಸ್, ಪೊಲೀಸ್ ಆಫೀಸರ್ ಫಹದ್ ಫಾಸಿಲ್ ಕೂಡ ಕಾಮಿಡಿಯನ್ ರೀತಿ ಆಡುವುದು, ಶ್ರೀವಲ್ಲಿ ಪದೇ ಪದೇ ಫೀಲಿಂಗ್ಸ್ ಬಂತು ಅಂತ ಆಡೋದು ಅತಿರೇಕ ಅನ್ನಿಸದೇ ಇರದು. ಇದ್ದಿದ್ದರಲ್ಲಿ ಶೇಖಾವತ್ಗೆ ಪುಷ್ಪರಾಜ್ ತಿರುಗೇಟು ಕೊಡುವ 1-2 ಸನ್ನಿವೇಶ ಮಾತ್ರ ಪರವಾಗಿಲ್ಲ ಎನಿಸುತ್ತದೆ. ಪುಷ್ಪ ಫೀಲಿಂಗ್ಸ್ ದೊಡ್ಡ ಪರದೆಯಲ್ಲಿ ಅಭಿಮಾನಿಗಳಿಗೆ ಕಿಕ್ ಕೊಡುವಂತಿದೆ. ಸಿನಿಮಾವನ್ನು ಬಹಳ ಅದ್ದೂರಿಯಾಗಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದಾರೆ. ಕೂಲಿ ಆಗಿದ್ದವನು ಚಿಕ್ಕಂದಿನಿಂದ ಬಹಳ ನೋವು ಅನುಭವಿಸಿದವನು. ಶ್ರೀಮಂತನಾದರೆ ಆತನಿಗೆ ಹಣ, ಅಧಿಕಾರ ಸಿಕ್ಕರೆ ಹೇಗೆಲ್ಲ ಆಡ್ತಾನೆ ಎನ್ನುವುದನ್ನು ಚೆನ್ನಾಗಿ ತೋರಿಸುವ ಪ್ರಯತ್ನ ಮಾಡಲಾಗಿದೆ. ಕಲಾವಿದರ ಅಭಿನಯ, ನಟನೆ ವಿಚಾರಕ್ಕೆ ಬಂದರೆ ಅಲ್ಲು ಅರ್ಜುನ್ ಇಡೀ ಸಿನಿಮಾ ಆವರಿಸಿಕೊಂಡಿದ್ದಾರೆ. ಸಿಂಡಿಕೇಟ್ ಪ್ರೆಸಿಡೆಂಟ್ ಆಗಿ ಅಬ್ಬರಿಸಿದ್ದಾರೆ. ಪುಷ್ಪ ಮ್ಯಾನರಿಸಂನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಇನ್ನು ಶ್ರೀವಲ್ಲಿಯಾಗಿ ರಶ್ಮಿಕಾ ಮಂದಣ್ಣಾಗಿ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಆದರೆ ಕೆಲವು ಕಡೆ ಆಕೆಯ ಓವರ್ ಆಕ್ಟಿಂಗ್ ಕಸಿವಿಸಿ ಅನ್ನಿಸುತ್ತದೆ. ಫಹದ್ ಫಾಸಿಲ್ ನಟನೆ ಚೆನ್ನಾಗಿದೆ. ಆದರೆ ಮೊದಲೇ ಹೇಳಿದಂತೆ ಆ ಪಾತ್ರವನ್ನು ಜೋಕರ್ ರೀತಿ ಮಾಡಿಬಿಟ್ಟಿದ್ದಾರೆ. ಶ್ರೀಲೀಲಾ ಬಿಂದಾಸ್ ಆಗಿ ಕುಣಿದು ಪದ್ಯ ಹುಡುಗರ ಹೃದಯಕ್ಕೆ ಕಿಚ್ಚು ಹಚ್ಚಿದ್ದಾರೆ.
ಜಾಲಿ ರೆಡ್ಡಿಯಾಗಿ ಧನಂಜಯ್ ಕ್ಲೈಮ್ಯಾಕ್ಸ್ ನಲ್ಲಿ ಕೆಲ ಸೆಕೆಂಡ್ಗಳು ಮಾತ್ರ ಕಾಣಿಸಿಕೊಳ್ಳುವುದು ಕನ್ನಡ ಸಿನಿರಸಿಕರಿಗೆ ಬೇಸರದ ಸಂಗತಿ. ತಾರಕ್ ಪೊನ್ನಪ್ಪ ಪಾತ್ರಕ್ಕೆ ಮಹತ್ವ ಸಿಕ್ಕಿದೆ, ನೆಗೆಟಿವ್ ರೋಲ್ ನಲ್ಲಿ ಅಬ್ಬರಿಸಿದ್ದಾರೆ. ತಾಂತ್ರಿಕವಾಗಿ ಸಿನಿಮಾ ಬಹಳ ಅದ್ದೂರಿಯಾಗಿ ಪುಷ್ಪ 2 ಸಿನಿಮಾ ಮೂಡಿ ಬಂದಿದೆ. ದೇವಿ ಶ್ರೀ ಪ್ರಸಾದ್ ಹಾಡುಗಳನ್ನು ಒಂದು ಹಂತಕ್ಕೆ ಸಕ್ಸಸ್ ಕಂಡಿದ್ದಾರೆ. ಬಿಜಿಎಂ ಚಿತ್ರಕ್ಕೆ ಪೂರಕವಾಗಿದೆ. ಅಜನೀಶ್ ಲೋಕನಾಥ್ ಕೂಡ ಚಿತ್ರ ಕೆಲ ಸನ್ನಿವೇಶಗಳಿಗೆ ಹಿನ್ನೆಲೆ ಸಂಗೀತ ಒದಗಿಸಿದ್ದಾರೆ. ಸೀಕ್ವೆಲ್ ಮಾಡಬೇಕು ಎನ್ನುವ ಕಾರಣಕ್ಕೆ ಮಾಡಿದಂತೆ ಭಾಸವಾಗುತ್ತದೆ. ಸುಕುಮಾರ್ ಹಿಂದಿನ ಸಿನಿಮಾಗಳ ಮ್ಯಾಜಿಕ್ ಇಲ್ಲಿ ಮಿಸ್ ಆಗಿದೆ. ಮಸಾಲೆ ಹೆಚ್ಚಾಗಿ ಅಡುಗೆ ರುಚಿ ಕೆಟ್ಟಿದೆ. ಸಂಕಲನಕಾರ ನವೀನ್ ನೂಲಿ ಕತ್ತರಿಯನ್ನು ಮತ್ತಷ್ಟು ಹರಿತಗೊಳಿಸಿದ್ರೆ ಚೆನ್ನಾಗಿತ್ತು. 3 ಗಂಟೆ 22 ನಿಮಿಷ ಸಿನಿಮಾ ನಿಜಕ್ಕೂ ಕಷ್ಟ. ಇನ್ನು ಕೊನೆಗೆ ಪುಷ್ಪ 3 ಬರುತ್ತದೆ ಎನ್ನುವ ಸುಳಿವು ಸಿಕ್ಕಿದೆ. ಕ್ಲೈಮ್ಯಾಕ್ಸ್ ನೋಡಿದರೆ ಅಲ್ಲು ಅರ್ಜುನ್ ಮುಂದಿನ ಭಾಗದಲ್ಲಿ ಇರಲ್ಲ ಎನ್ನುವುದು ಅರ್ಥವಾಗುತ್ತದೆ. ವಿಜಯ್ ದೇವರಕೊಂಡ ಹೀರೋ ಆಗಿ ನಟಿಸುವುದು ಬಹುತೇಕ ಖಚಿತ ಎನ್ನುವಂತಾಗಿದೆ. ಇನ್ನು ಡಬ್ಬಿಂಗ್ ಚೆನ್ನಾಗಿದೆ. ವರದರಾಜ್ ಕನ್ನಡ ವರ್ಷನ್ ಸಂಭಾಷಣೆ ಸೊಗಸಾಗಿ ಬರೆದಿದ್ದಾರೆ. ಕನ್ನಡ ಹಾಡುಗಳ ಲಿರಿಕ್ಸ್ ಕೂಡ ಇಷ್ಟವಾಗುತ್ತದೆ. ಕೊನೆಗಾಗಿ ಹೇಳಬೇಕೆಂದರೆ ಕೆಲ ಸನ್ನಿವೇಶಗಳಲ್ಲಿ ಲಾಜಿಕ್ ಪಕ್ಕಕ್ಕಿಟ್ಟು ನೋಡಿದರೆ ಪುಷ್ಪ 2 ಸಿನಿಮಾ ಪರವಾಗಿಲ್ಲ ಎನಿಸುತ್ತದೆ. ಅಲ್ಲು ಅರ್ಜುನ್ ಅಭಿಮಾನಿಗಳಿಗೆ ಇಷ್ಟವಾಗಬಹುದು, ಆದರೆ ಸಾಮಾನ್ಯ ಪ್ರೇಕ್ಷಕರಿಗೆ ಅಷ್ಟಾಗಿ ರುಚಿಸಲ್ಲ. ಬಹಳ ನಿರೀಕ್ಷೆ ಇಟ್ಟುಕೊಂಡು ಮಾತ್ರ ಚಿತ್ರಮಂದಿರಕ್ಕೆ ಹೋಗಬೇಡಿ ಎನ್ನುತ್ತಾರೆ ವಿಮರ್ಶಕರು ಏನಾದ್ರೂ ಹೇಳಿ, ಆದ್ರೆ ಒಟ್ಟಲ್ಲಿ ಸಿನಿಮಾ ಮಾತ್ರ ಚೆನ್ನಾಗಿದೆ, ನೋಡಬಹುದು ಅಂತ ಹೇಳ್ತಾ ಸಿನಿಮಾ ಮಿಸ್ ಮಾಡಿದೆ, ಎಲ್ಲರೂ ನೋಡಿ, ಥಿಯೇಟರ್ನಲ್ಲೇ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಚಿತ್ರದ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ.